ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ತುಂಬ ಖುಷಿ ಆಗ್ತಿದೆ. ಇಂಥ ಒಳ್ಳೆ ದಿನ ಎಲ್ಲರೂ ಸಿನಿಮಾ ನೋಡಿ. ಸರ್ ಹೇಳ್ದಂಗೆ ನಾನು ಬೆಳಗ್ಗೆಂದು ಸೋಷಿಯಲ್ ಮೀಡಿಯಾಲಿ ಫೋನ್ಗಳಲ್ಲಿ ಎಲ್ಲರದ್ದು ರಿವ್ಯೂ ಕೇಳ್ತಿದ್ದೆ. ಯೂಶ್ವಲಿ ನಾವು ಫೋನ್ ಮಾಡಿ ಹೇಗಿದೆ ಸಿನಿಮಾ ಅಂತ ಕೇಳ್ತಿದ್ವಿ. ಇವಾಗ ಎಲ್ಲರೂ ನಮಗೆ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಈ ವೇದಿಕೆ, ಈ ಸಿನಿಮಾ ನನ್ನ ಕರಿಯರಲ್ಲಿ ತುಂಬ ಒಂದು ದೊಡ್ಡ ಸಿನಿಮಾ, ದೊಡ್ಡ ಆಪರ್ಚುನಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಶಿವಣ್ಣ, ಇನ್ನೊಂದು ಕಡೆ ಪ್ರಭು ಸರ್, ಮತ್ತೊಂದು ಕಡೆ ದೊಡ್ಡ ಬ್ಯಾನರ್ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್, ಹಾಗೆ ಯೋಗರಾಜ್ ಭಟ್ ಸರ್ ಮತ್ತು ಸಂತೋಷ್ ಸರ್. ಈ ಟೀಮೇ ನನಗೆ ಒಪ್ಕೊಳ್ಳೋಕ್ಕೆ ಇದೆ. ಟೀಮ್ ಮೊದಲನೇದಾಗಿ ನನಗೆ ಕಾರಣ ಆಗಿತ್ತು. ಆ್ಯಂಡ್ ಹಾಗೆಯೇ ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಸರ್. ನಾನು ಮಾಡ್ತೀನಿ ಅಂತ ಅಂದ್ಕೊಂಡು, ಸರ್ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಪ್ರಭು ಸರ್, ನೀವು ಪ್ರಭು ಸರ್ ಪೇರ್ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು 100% ಡ್ಯಾನ್ಸ್ ಹಾಕ್ತಾರೆ ಅಂತ. ಅದು ಸೈನ್ ಮಾಡ್ಬೇಕಾದ್ರೆ ಅಯ್ಯೋ ಅಲ್ಲಿಂದಲೇ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು. ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಡಾಕ್ಟರ್ ವೆಂಕಟೇಶ್ ಸರ್, ಈ ವರ್ಷ ನಿಮ್ಮ ಸಿನಿಮಾಯಿಂದ ಹಿಂದೆ ಕಾಟೇರ ಸಿನಿಮಾಯಿಂದ ಒಂದು ಒಳ್ಳೆ ಸ್ಟಾರ್ಟ್ ಆಫ್ ಆಯಿತು. ಈ ಸಿನಿಮಾಯಿಂದ ಇನ್ನಷ್ಟು ಹೆಚ್ಚು ಸಕ್ಸಸ್ ನಿಮ್ಮ ಬ್ಯಾನರ್ ಸಿಗಲಿ, ನಮ್ಮಂಥ ಕಲಾವಿದರಿಗೆ ಇನ್ನಷ್ಟು ಆಪರ್ಚುನಿಟೀಸನ್ನ ನೀವು ಕೊಡ್ತೀರಿ ಅಂತ ಕೇಳ್ಕೊತೀನಿ. ಶಿವಣ್ಣ, I enjoyed being on set. ಆ್ಯಕ್ಟಿಂಗು, ಪರ್ಫಾರ್ಮೆನ್ಸು ಅದೆಲ್ಲ ಪಕ್ಕಕ್ಕಿಟ್ಟರೆ ಜಸ್ಟ್ ನಿಮ್ಮ ಜೊತೆ ಸೆಟ್ಟಲ್ಲಿ ಸಮಯ ಕಳೆದಿದೆ ನನಗೆ ಖುಷಿ ಆಯಿತು ಸರ್. ಬಿಕಾಸ್ ನೀವೆಲ್ಲರೂ ಒಟ್ಟಿಗೆ ಕೂರಿಸ್ಕೊಂಡು ಹಾಡು ಹಾಡ್ತಿರೋದಾಗಿರ್ಬೋದು, ಕತೆಗಳು ಹೇಳ್ತಿರೋದಾಗಿರ್ಬೋದು, ಅಪ್ಪಾಜಿ ಬಗ್ಗೆ ನೀವು ನಮಗೆ ಸ್ಟೋರಿ ಶೇರ್ ಮಾಡಿರೋದಾಗಿ. ಬಿಕಾಸ್ ನಮ್ಗೆ ಅದೆಲ್ಲ ಬರೀ ಕೇಳೋಕ್ಕಾಗುತ್ತೆ ಅಷ್ಟೇ, ನಾವು ಯಾವತ್ತೂ ಅವ್ರನ್ನ ನೋಡಿಲ್ಲ ಎದುರುಗಡೆ. ಸೊ ಹಾಗಾಗಿ ಯು ಆರ್ ಅ ಲಿವಿಂಗ್ ಲೆಜೆಂಡ್ ಫಾರ್ ಅಸ್. ಆ್ಯಂಡ್ ನಿಮ್ಮ ಜೊತೆ ಒಂದು ಏನು ಸಮಯ ಕಳೆದಿದ್ದೀವಿ ಅದು ತುಂಬ ಇಂಪಾರ್ಟೆಂಟ್ ಸರ್. ನಿಮ್ಮ ಮನೇಲಿ ಊಟ ಮಾಡಿದ್ದೀವಿ. ಸೊ ಇದೆಲ್ಲ ನನಗೆ ಐ ವಿಲ್ ಚೆರಿಶ್ ದಿಸ್ ಫಾರ್ ಎವರ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರಭು ಸರ್ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಜೊತೆ ಸ್ಟೇಜ್ ಮೇಲೆ ಇರೋಕ್ಕಾಗಿರಲಿಲ್ಲ. ಬಟ್ ಪ್ರಭು ಸರ್ ಮೊದಲನೇ ದಿನದಿಂದ ಇಲ್ಲಿ ನಾವು ಶೂಟಿಂಗ್ ಮುಗಿಯೋವರೆಗೂ ಎಷ್ಟು ಪೇಷಂಟಿಂದ, ಎಷ್ಟು ಎಲ್ಲೂ ನನಗೆ ಇಂಡಿಯನ್ ಮೈಕಲ್ ಜಾಕ್ಸನ್ ದ ಲೆಜೆಂಡ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಥವಾ ಅವ್ರ ಪೇರಾಗಿ ಮಾಡ್ತೀನಿ ಅಂತ ಅನಿಸಿಲ್ಲ. ಅದು ಅವರ ದೊಡ್ಡ ಗುಣ, ಎಲ್ಲರೂ ಸಮಾನವಾಗಿ ನೋಡುವಂಥದ್ದು. ಸೊ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಐ ವರ್ಕ್ ವಿತ್ ಯೋಗರಾಜ್ ಭಟ್ ಸರ್ ಜೊತೆ ಹೇಗೆ ನಾನು 3 ಸಿನಿಮಾ ಮಾಡಿದೆ, ನಿಮ್ಮ ಜೊತೆಗೂ ನಾನು 3 ಸಿನಿಮಾ ಮಾಡಿದ್ದೀನಿ. 3 ಸತಿನೂ ನನಗೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದು ನೀವೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಾಬ್ ಸರ್, ಥ್ಯಾಂಕ್ ಯು. ಈ ಸಿನಿಮಾಗೆ ನಾನು ಟೀಮ್ ಆಗಿ ಒಂದು ಪಾರ್ಟಿ ಆಗಿದ್ದೀನಿ, ಅದಕ್ಕೆ ನೀವು ಕಾರಣ. ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀನಿ, ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ಯಾರ್ಯಾರು ವೇದಿಕೆ ಮೇಲಿದ್ದೀರಾ, ಎಲ್ಲ ಆರ್ಟಿಸ್ಟ್ ಯಾರ್ಯಾರು ವೇದಿಕೆ ಮೇಲೆ ಬರೋಕ್ಕಾಗಿಲ್ಲ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಏಡೀಸ್ ಥ್ಯಾಂಕ್ ಯು ಸೋ ಮಚ್. ಭಾಷೆ ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆನ ತುಂಬ ಚೆನ್ನಾಗಿ ಪೇಷನ್ಸಿಂದ ಹೇಳ್ಕೊಡ್ತಿದ್ದೀವಿ ನಾವು ಹೇಳಬೇಕಾದ್ರೆ. ಸೊ ಕಾಟ ಕೊಟ್ಟಿದ್ರೆ ಸಾರಿ, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ದೀರಾ, ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಿದ್ದೀರಾ ಸರ್. ದೊಡ್ಡ ಮನಸ್ಸಿಂದ ಹೇಳಿದ್ರು ಇದೊಂದೇ ಸಿನಿಮಾ ಅಲ್ಲ, ಇವತ್ತು ರಿಲೀಸ್ ಆಗಿರೋ ಎಲ್ಲ ಸಿನಿಮಾನೂ ಚೆನ್ನಾಗಾಗಲಿ ಅಂತ. ಅದನ್ನೇ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಐಮ್ ಹ್ಯಾಪಿ ವುಮೆನ್ಸ್ ಡೇ, ಅದು ಹೇಳೋದು ಮಾಡಿಸ್ಬಿಟ್ಟಿದೆ. ಆ್ಯಂಡ್ ಪಾಪ ಆತ ಹೇಳಿದ್ದು ಏನಂದರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಲ್ಲ, ಹೊಗಳ ಥರನೇ ಅದನ್ನ ಸ್ವಲ್ಪ ಭಾಷೆ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಬೇರೆ ಥರ ಯೂಸ್ ಮಾಡಿ. ಅದು ಬೆಂಕಿಗೂ ಚಿಂದಿ ಒಂದು ಫ್ರಸ್ಟ್ರೇಷನ್ ಹಾಕಕ್ ಮುಂಚೆ ಒಂದು ಎಕ್ಸ್ಟ್ರಾ ಪದ ಬಳಸ್ಬಿಟ್ಟು ಬೆಂಕಿ ಚಿಂದಿ ಎಲ್ಲ ಬೇರೆ, ಅದು ಚೆನ್ನಾಗಿರುತ್ತೆ. ನೀವು ಇದು ಬೇಡ, ವರ್ಡ್ ಬೇಡ, ನಾವು ಸಮರ್ಸ್ಕೊಳ್ಳೋದು ಬೇಡ ಮಿಸ್ಟರ್ ಭಟ್ರೆ. ಲೆಟ್ ಅಸ್ ಬಿ ಓಪನ್. ಅದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ. ಸಿನಿಮಾನ ಬೈದ್ರು ಅಂತ ಯಾರು ಅನ್ಕೋಬಿಡಿ. ಇಲ್ಲ ಓಪನ್ ಆಗಿ ಹೇಳೋದು ಅಷ್ಟೇ. ನಾಟ್ ಲೈಕ್ ದಟ್. ಫ್ರಸ್ಟ್ರೇಷನ್ಲಿ ಮಾತು ಬರುತ್ತೆ, ಅದಕ್ಕಂತ ನಾವು ಆ ಫ್ರಸ್ಟ್ರೇಷನ್ ತಾಳೋನೇ ಮನುಷ್ಯ ಅಲ್ವಮ್ಮ. ಅದು ಯು ಹ್ಯಾವ್ ಟು ಥಿಂಕ್ ಅಬೌಟ್ ಎವ್ರಿಬಡಿ. ಅಕ್ಕಪಕ್ಕ ಎಲ್ಲರೂ ನೋಡ್ಬೇಕಾದ್ರೆ ನಡಿಬೇಕಾದ್ರೆ ನನ್ನ ದಾರಿ ಮಾತ್ರ ನೋಡ್ಕೊಳೋದ್ರೆ ಆಗಲ್ಲ, ಪಕ್ಕದ ದಾರಿ ನೋಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಕಾಲು ಎಳೆದು ಕೊಟ್ಬಿಟ್ಟು ಹೋಗ್ಬಿಟ್ರೆ ದಬಾರದ ಬಿದ್ದಾಳ್ತಾರೆ. ಬೇಡ, ಯಾರನ್ನೂ ಬೆಳೆಸ್ಬಾರ್ದು, ಎಲ್ಲರನ್ನೂ ಎದ್ದೇಳಿಸ್ಬೇಕು, ಅದೇ ನಮ್ಮ ಆಸೆ ಅಷ್ಟೇ. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಎಲ್ರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.